ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಗೊಂದು ಹೆಲ್ದಿ ಆಗಿರುವಂಥ ಜ್ಯೂಸ್ ರೆಸಿಪಿನ ಮಾಡಿ ತೋರ್ಸಾತೀನಿ. ಈ ಜ್ಯೂಸ್ನ ನೀವು ದಿನ ಕುಡಿಬೇಕಂತಿಲ್ಲ, ವಾರದಲ್ಲಿ ಜಸ್ಟ್ 3 ದಿನ ಕುಡಿದ್ರೆ ಸಾಕು, ನಿಮ್ಗೆ ಅದ್ಭುತವಾದಂಥ ರಿಸಲ್ಟ್ನ ಇದು ತೋರಿಸ್ತತಿ. ಯಾವುದೇ ರೀತಿ ಸುಸ್ತಾಗಲಿ, ನಿಶಕ್ತಿ ಆಗಲಿ ಅಥವಾ ಮುಖದಲ್ಲಿರುವಂಥ ಮೊಡವೆಗಳಾಗಲಿ ಏನೂ ಬರಲ್ಲ. ಅಷ್ಟು ಹೆಲ್ದಿ ಆಗಿರುವಂಥ ರೆಸಿಪಿ ಇದು. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ನಾನಿಲ್ಲಿ 1-2 ಕ್ಯಾರೆಟ್ನ ತಗೊಂಡನಿ, ಆಮೇಲೆ 1 ಬೀಟ್ರೂಟ್ನ ತಗೊಂಡನಿ. ಇದನ್ನ ಇವಾಗ ಮೇಲ್ಗಡೆ ಇರುವಂತ ಅದ್ರದ್ದೇನು ಸಿಪ್ಪೆ ಇರುತ್ತಲ್ಲ ಅದನ್ನ ಈ ರೀತಿ ಪೀಲರ್ನ ಸಹಾಯದಿಂದ ಬೀಟ್ರೂಟ್ ಮತ್ತು ಕ್ಯಾರೆಟ್ನ ತೆಗೆದ್ಬಿಟ್ಟು ಅದನ್ನ ಚೆನ್ನಾಗಿ ತೊಳೆದು ಈ ರೀತಿ ನಾನಿಲ್ಲೇ ತುರಿದ್ಬಿಟ್ಟು ತಗೊಳಕತ್ತ ನೋಡ್ರಿ. ನೀವು ಇದನ್ನ ತುರ್ದ ತಗೋರಿ, ಯಾಕಂತಂದ್ರೆ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ನಾವು ಎಷ್ಟೇ ನುಣ್ಣದಾಗಿ ರುಬ್ಬಿದ್ರು ಅದು ಪೀಸ್ ತರ ಉಳಿತೈತಿ. ಆದ್ರಿಂದ ಈ ರೀತಿ ತುರಿದ್ಬಿಟ್ಟ ತಗೊಂಡ್ಬಿಡಿ. ಇವಾಗ ನಾನು 1 ಸಣ್ಣದ ಆಪಲ್ನ ನಾನಿಲ್ಲೇ ಸೇಬು ಹಣ್ಣನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು 1 ಕಪ್ಪಿನ ಅಳತಿ ಒಳಗ ಇಟ್ಕೊಂಡನಿ. ಇದು 1 ಇಂಚಿನಷ್ಟು ಹಸಿ ಶುಂಠಿನ ನಾನಿಲ್ಲೇ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡ ನೋಡ್ರಿ. ಇಷ್ಟ ಸಾಮಗ್ರಿಗಳು ಬೇಕಾಗಿರೋದು. ಮೊದ್ಲಿಗೆ ಇವಾಗ ನಾವೇನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೇಬು ಹಣ್ಣು, ಅದನ್ನ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೋಕತ್ತ ನೋಡ್ರಿ. ಇದಕ್ಕ ಇವಾಗ ನಾನಿಲ್ಲೇ ಶುಂಠಿದೇನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಂಡನಿ. ಇವಾಗ ಇದನ್ನ ನಾವು ನುಣ್ಣಗ ರುಬ್ಕೊಂಬಂದ್ ಬಿಡೋಣ. ನೀವು ಬೇಕಂದ್ರೆ ಇಲ್ಲೇ ಸ್ವಲ್ಪ ಮಧ್ಯದಲ್ಲಿ ನೀರ್ ಹಾಕೊಂಡ್ಬಿಟ್ಟು ಹಂಗೂ ಕೂಡ ನೀವು ರುಬ್ಕೋಬಹುದು. ಈ ರುಬ್ಬಿರುವಂತ ಸೇಬು ಹಣ್ಣು ಮತ್ತೆ ಶುಂಠಿ ಪೇಸ್ಟ್ ನಾನಿಲ್ಲೇ ಒಂದು ಬೌಲ್ಗೆ ತಕೊಳಕತ್ತನ್ ನೋಡ್ರಿ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನೀವು ರುಬ್ಬಿರ್ಬೇಕಂತಂದ್ರ ಯಾವುದೇ ರೀತಿ ತರಿ ಇರಬಾರ್ದು. ಆ ರೀತಿ ನೀವು ಇದನ್ನ ನುಣ್ಣಗ ಪೇಸ್ಟ್ ತರ ಮಾಡ್ಕೊಂಡಿರ್ಬೇಕು. ಇವಾಗ ಇದನ್ನ ಪಕ್ಕಕ್ಕೆ ಇಡೋಣ. ಈ ರೀತಿ ನಿಮ್ಗೆ ರುಬ್ಬೋದಕ್ಕೆ ಟೈಮ್ ಇಲ್ಲ ಅಂತಂದ್ರ ಈ ಮೆಥಡ್ ನ ನೀವು ಫಾಲೋ ಮಾಡ್ರಿ. ನಾವೇನ್ ತುರ್ದಿಟ್ಟಿದ್ವಲ್ಲ ಕ್ಯಾರೆಟ್ ಮತ್ತೆ ಬೀಟ್ರೂಟ್ ನ, ಅದನ್ನ ನಾನು ವಿಡಿಯೋದಲ್ಲಿ ತೋರ್ಸಾತನಲ್ಲ ಆ ರೀತಿ ನೀವು ಕೈಯಲ್ಲಿ ಹಿಂಡೋದ್ರಿಂದ ಅದರಿಂದನೂ ಕೂಡ ನಾವು ರಸಾನ ತೆಗಿಬಹುದು. ಆದ್ರೆ ಇಲ್ಲಿ ಬೀಟ್ರೂಟ್ ಚೆನ್ನಾಗಿ ರಸ ಬಿಡ್ತತಿ, ಆದ್ರೆ ಕ್ಯಾರೆಟ್ ಬಿಡೋದಿಲ್ಲ. ಇದು ಈ ರೀತಿ ಮಾಡೋದ್ರಿಂದ ಇಲ್ಲಿ ಜಾಸ್ತಿ ವೇಸ್ಟ್ ಆಗ್ತತಿ, ಆಮೇಲೆ ಜಾಸ್ತಿ ಪೋಷಕಾಂಶಗಳು ನಮ್ ದೇಹಕ್ಕೆ ಹೋಗೋದಿಲ್ಲ. ಆದ್ರಿಂದ ನಾವ್ ಇದನ್ನ ರುಬ್ಕೊಂಡ್ಬಿಡೋಣ. ನಿಮ್ಗೆ ಟೈಮ್ ಇಲ್ಲ ಅಂತಂದ್ರೆ ಆ ಮೆಥಡ್ ನ ನೀವು ಫಾಲೋ ಮಾಡ್ರಿ. ಇವಾಗ ನಾನು ಅದೇ ಜಾರ್ಗೆನ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ನ ಇಲ್ಲೇ ಸೇರಿಸ್ಕೋಕತ್ತನಿ. ಇವಾಗ ಒಂದ್ ಅರ್ಧ ಹೋಳ್ನಷ್ಟು ನಿಂಬೆ ಹಣ್ಣನ್ನು ನಾನಿಲ್ಲೇ ಈ ರೀತಿ ಹಿಂಡ್ಬಿಟ್ಟು ತಗೊಳಕತ್ತ ನೋಡ್ರಿ. ನಿಂಬೆ ಹಣ್ಣು ಆಪ್ಷನಲ್, ಆದ್ರೆ ಹಾಕಿದ್ರ ಚೆನ್ನಾಗಿರ್ತತಿ. ಇದ್ರಲ್ಲಿರುವಂತ ಬೀಜಗಳನ್ನ ಹಾಕಾಕ್ ಹೋಗ್ಬೇಡ್ರಿ, ಕಹಿ ಆಗ್ತತಿ. ಬೀಜ ಏನಾದ್ರೂ ಒಂದ್ ವೇಳೆ ಬಿದ್ರ ಈ ರೀತಿ ತೆಗೆದಿಟ್ಬಿಡಿ. ಇವಾಗ ಇದು ರುಬ್ಬೋದಕ್ಕ ಎಷ್ಟು ಬೇಕೋ ಅಷ್ಟನ್ನ ನೀರ್ನ ಸೇರಿಸ್ಬಿಟ್ಟು ಇದನ್ನು ನಾವು ನುಣ್ಣಗ ರುಬ್ಕೊಂಬರ್ಬೇಕಾಕತಿ. ಯಾವುದೇ ರೀತಿ ತರಿಯಾಗಿ ಹೋಗ್ಬಾರ್ದು. ಆ ರೀತಿ ನೀವು ಇದನ್ನ ನುಣ್ಣಗ ರುಬ್ಬಿರ್ಬೇಕು. ಈ ರುಬ್ಬಿರುವಂತ ಪೇಸ್ಟ್ ನ ನಾನಿಲ್ಲಿ ನಾವೇನ್ ಅವಾಗ್ಲೇ ಸೇಬು ಹಣ್ಣು ಶುಂಠಿದೆಲ್ಲ ಹಾಕಿಟ್ಟಿದ್ವಲ್ಲ ಅದೇ ಬೌಲ್ಗೆನ ನಾನಿಲ್ಲೇ ತಕೊಳಕತ್ತ ನೋಡ್ರಿ. ಹಿಂಗ ನಾನಿಲ್ಲೇ 2 ಬ್ಯಾಚ್ ಒಳಗೆ ನಾನಿಲ್ಲೇ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಇದೇ ಬೌಲ್ಗೆನ ಸೇರಿಸ್ಕೊಳಕತ್ತನಿ. ಅದ ಜಾರ್ಗೆನ ನಾವು ಎಷ್ಟು ಬೇಕೋ ಅಷ್ಟು ನೀರ್ನ ಸೇರಿಸ್ಕೊಂಡು ಈ ರೀತಿ ಅದನ್ನು ಕೂಡ ನಾನಿಲ್ಲೇ ಸೇರಿಸ್ಕೊಳಕತ್ತ ನೋಡ್ರಿ. ಇದು ಜ್ಯೂಸ್ ಆಗಿರೋದ್ರಿಂದ ನೀವು ಧಾರಾಳವಾಗಿ ನೀರ್ನು ಕೂಡ ಇದಕ್ಕ ಸೇರಿಸ್ಕೋಬಹುದು. ನಾನಿಲ್ಲಿ 2 ಬ್ಯಾಚ್ ಒಳಗ ರುಬ್ಬಿರೋದ್ರಿಂದ ಇನ್ ಚೆನ್ನಾಗಿ 1-2 ನಿಮಿಷ ಇದನ್ನ ನೀಟಾಗ ಈ ರೀತಿ ಮಿಕ್ಸ್ ಮಾಡ್ಕೊಂತ ನೋಡಿ. ಈ ರೀತಿ ನಾವು ಮಾಡ್ಕೊಂಡವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಇದು ದಪ್ಪಾಗಿ ಕಾಣಕತ್ತತಿ. ಇದು ಜ್ಯೂಸ್ ಆಗಿರೋದ್ರಿಂದ ಇದಕ್ಕೆ ಇವಾಗ ಜಾಸ್ತಿ ನಾನಿಲ್ಲೇ ನೀರ್ನ ಕೂಡ ಇದಕ್ಕ ಸೇರಿಸ್ಕೊಳಕತ್ತನಿ. ಈ ರೀತಿ ಕನ್ಸಿಸ್ಟೆನ್ಸಿ ಇರ್ಬೇಕು. ಇದು ತೆಳುವಾಗಿದ್ರನ ಚೆನ್ನಾಗಿರ್ತದ ಕುಡಿಯೋದಕ್ಕ. ಸ್ವಲ್ಪ ದಪ್ಪಾಗ ಆಗ್ಬಿಟ್ರ ಬೀಟ್ರೂಟ್ ಫ್ಲೇವರ್ ಇರ್ತತಿ. ಆದ್ರಿಂದ ಈ ರೀತಿ ನೀವು ತೆಳುವಾಗಿ ಮಾಡ್ಕೋಬಹುದು. ಇವಾಗ ಇದು ಜ್ಯೂಸ್ ರೆಡಿ ಆಯ್ತು ನೋಡ್ರಿ. ವಾರದಲ್ಲಿ ನೀವು 3 ದಿನ ಕುಡಿದ್ರ ಸಾಕಾಗ್ತತಿ. ಬೆಳಗ್ಗೆ ಟೈಮು 1 ಹೊತ್ತು ಕುಡಿಯೋದ್ರಿಂದ ನಮ್ ಹೆಣ್ಮಕ್ಳಿಗೆ ಶಕ್ತಿ ಬಂದಂಗ ಡೈಲಿ ಕೆಲಸ ಮಾಡೋದಕ್ಕ ಒಂದು ಎನರ್ಜಿ ಬರ್ತತಿ. ಆಮೇಲೆ ನಾವ್ ಎಷ್ಟೋ ಸಲ ನಮ್ಮ ಸೌಂದರ್ಯದ ಬಗ್ಗೆ ನಾವೇ ತಲೆ ಕೆಡ್ಸ್ಕೋದಿಲ್ಲ. ಈ ರೀತಿ ನಾವು ಕುಡಿಯೋದ್ರಿಂದ ಅದು ಕೂಡ ಇಲ್ಲೇ ಇಂಪ್ರೂವ್ ಆಗ್ತತಿ. ನಿಮ್ಗ ಇದು ವಾರದಲ್ಲಿ ನಿಮ್ಗೆ 3 ದಿನ ಕುಡಿದ್ರೆ ಸಾಕು, ಆದಷ್ಟು ಬೇಗ ನಿಮ್ಗ ರಿಸಲ್ಟ್ ಕೂಡ ಇದು ತೋರಿಸ್ತತಿ. ನಿಮ್ಗೆ ಏನಾದ್ರೂ ಡೈಲಿ ಈ ರೀತಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕ ಟೈಮ್ ಇಲ್ಲ ಅಂತಂದ್ರ ಈ ರೀತಿ ನೀವು ಕ್ಯೂಬ್ ತರ ಮಾಡ್ಕೊಂಡು ಹಾಗೂ ಕೂಡ ನೀವು ಸೇವಿಸಬಹುದು. ನಾನಿಲ್ಲಿ ಈ ರೀತಿ ಫ್ರೀಜರ್ ಒಳಗೆ ಇದನ್ನ 1 ಡೇ ಫುಲ್ ನೈಟ್ ಇಟ್ಬಿಟ್ರ ಇದು ಕ್ಯೂಬ್ ಆಗಿ ರೆಡಿ ಆಗ್ತತಿ. ಇವಾಗ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇರೋದ್ರಿಂದ ಈ ಮೆಥಡ್ ನ ನೀವು ಫಾಲೋ ಮಾಡಬಹುದು. ಆದ್ರೆ ಯಾರ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ ಅಲ್ವಾ ಅವ್ರು ಮಾತ್ರ ಮೊದ್ಲೇ ಮಾಡಿ ಈ ರೀತಿ ಇಟ್ಕೊಳಕ್ ಹೋಗ್ಬೇಡ್ರಿ. ಫ್ರೆಶ್ ಆಗಿ ಮಾಡ್ಕೊಂಡ ಕುಡೀರಿ. ಫ್ರಿಡ್ಜ್ ಆದ್ರೆ ಓಕೆ, ಇದನ್ನ ನಾವು ಆರಾಮಾಗಿ ಇಟ್ಕೊಂಡು ಕ್ಯೂಬ್ ತರ ಸೇವಿಸಬಹುದು. ನಾನಿಲ್ಲಿ 1 ರಾತ್ರಿ ಮಾಡಿಟ್ಕೊಂಡಾದ್ಮೇಲೆ ಬೆಳಗ್ಗೆ ನಿಮ್ಗ ತೋರ್ಸಾತನ್ ನೋಡ್ರಿ. 1 ರಾತ್ರಿ ಅಂದ್ರೆ ಇದು ಈ ರೀತಿ ಗಟ್ಟಿಯಾಗಿ ಕ್ಯೂಬ್ ತರ ರೆಡಿ ಆಗಿರ್ತತಿ. ನೀವು ನೋಡ್ತಿರ್ಬೋದು ಇಲ್ಲೇ. ಇವಾಗ ಇದನ್ನ ಯಾವ ರೀತಿ ನಾನಿಲ್ಲೇ ಬೆಳಗ್ಗೆ ಹೊತ್ತು ಸೇವಿಸ್ಬೇಕನ್ನೋದು ನಾನು ನಿಮ್ಗ
ತೋರಿಸಿರ್ತಾನೆ, ಯಾಕಂದ್ರೆ ನಾವು ಫ್ರಿಜ್ ಒಳಗೆ ಇರೋದ್ರಿಂದ ಇದು ಸ್ವಲ್ಪ ಕೋಲ್ಡ್ ಆಗಿರ್ತತಿ. ಇವಾಗ ನಾನು ನಿಮ್ಗೆ ತೋರಿಸ್ತಾನೆ ಬರ್ರಿ. ನಾನಿಲ್ಲಿ ಒಂದು 3 ಕ್ಯೂಬ್ನ ಇಲ್ಲೇ ಒಂದು ಗ್ಲಾಸ್ಗೆ ಸೇರಿಸ್ಕೊಂಡನಿ. ಇವಾಗ ಸ್ವಲ್ಪ ಬಿಸಿಯಾಗಿರುವಂತ ನೀರ್ನ ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರ ನಮ್ದು ಜ್ಯೂಸ್ ರೆಡಿ ಆಗ್ತತ್ ನೋಡ್ರಿ. ಇಷ್ಟ ಇದು. ಈ ರೀತಿ ನೀವು ವಾರದಲ್ಲಿ ಒಂದ್ಸಲ ಮಾಡಿ ಫ್ರಿಜ್ ಒಳಗೆ ಇಡೋದ್ರಿಂದ ವಾರ ಪೂರ್ತಿ ನೀವು ದಿನ ಕುಡಿದ್ರು ನಡಿತೈತಿ. ಸೊ ಖಂಡಿತ ಇದು ಆರೋಗ್ಯಕರವಾದ ಜ್ಯೂಸ್ ಅಂತಾನೆ ಹೇಳ್ಬೋದು. ನಮ್ಮ ಹೆಣ್ಮಕ್ಳಂತೂ ನಾವ್ ಇದನ್ನ ವಾರದಲ್ಲಿ 3 ಸತ ಕುಡಿದ್ರೆ ಸಾಕು, ಚೆನ್ನಾಗಿದ್ದು ರಿಸಲ್ಟ್ ತೋರಿಸ್ತತಿ. ನಿಮ್ಗೇನಾದ್ರೂ ಈ ಜ್ಯೂಸ್ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ. ಹಂಗ ಹೈಪ್ ಆಪ್ಷನ್ ಇರ್ತತಿ, ವಿಡಿಯೋಗ ಹೈಪ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಮುಂದಿನ ವಿಡಿಯೋದೊಳಗ ಮತ್ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.